ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಗಣರಾಜ್ಯೋತ್ಸವದಂದು ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಕರೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಹುಸಿ ಕರೆ ಮಾಡಿದ್ದವ ಅರೆಸ್ಟ್. ಬಿಸ್ನೆಸ್ ಲಾಸ್ ಆಗಿದ್ದಕ್ಕೆ ನಾಡ ಬಾಂಬ್ ಸ್ಫೋಟಿಸುವುದಾಗಿ ಕರೆ ಮಾಡಿದ್ದಂತೆ ಆರೋಪಿ. ಮಿಸ್ಸಿಂಗ್ ಆಗಿದ್ದ ವ್ಯಕ್ತಿ ಕೊಲೆಯಾಗಿರೋದು 7 ತಿಂಗಳ ನಂತರ ಬಯಲಿಗೆ. ಬೆಂಗಳೂರಿನಲ್ಲಿ ಮಿಸ್ಸಿಂಗ್ ಆಗಿದ್ದವನು ಮೈಸೂರಿನಲ್ಲಿ ಹೆಣವಾಗಿ ಪತ್ತೆ. ಹಣದ ಆಸೆಗಾಗಿ ಗೆಳೆಯನನ್ನೇ ಕೊಲೆ ಮಾಡಿದ್ದ 3 ಅರೆಸ್ಟ್. ಸಿಎಂ ಸ್ಥಾನದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು. ಅಧಿಕಾರ ಹಸ್ತಾಂತರ ಆಗೋವರೆಗೂ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಬಿಡದಿರಲು ತೀರ್ಮಾನ. ಕಾಂಗ್ರೆಸ್ ಪಾಳೆಯದಲ್ಲಿ ಗರಿಗೆದರಿದ ಚರ್ಚೆ. ಚಾಲಕನಿಲ್ಲದೆ ಚಲಿಸಿದ ಬಸ್ನಿಂದ ಕಾರ್ಗೆ ಡಿಕ್ಕಿ. ಕುಂದಾಪುರದ ಹಂಗಳೂರು ಬಳಿ ಘಟನೆ. ಸರ್ವಿಸ್ ಸೆಂಟರ್ನಲ್ಲಿದ್ದ ಬಸ್ ಏಕಾಏಕಿ ಗುದ್ದಿದ್ದಕ್ಕೆ ಕಾರು ಜಖಂ. ಅದೃಷ್ಟವಶಾತ್ ಸಾರ್ವಜನಿಕರು ಪಾರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.